ವೃಷಭ ರಾಶಿ ನೋಡಿ, ವೃಷಭ ರಾಶಿಯವರಿಗೆ ಒಂದು ಗುರುಗಳ ಅನುಗ್ರಹ ಚೆನ್ನಾಗಿರುತ್ತೆ. ಗುರುವಿನ ಬದಲಾಗಿ ದ್ವಿತೀಯದಿಂದ ಧನಸ್ಥಾನಕ್ಕೆ ಗುರು ಬರ್ತಾನೆ. ಆದ್ದರಿಂದ ಹಣದ ವಿಚಾರದಲ್ಲಿ ಅನುಕೂಲ ಉಂಟಾಗ್ತಕ್ಕಂಥದ್ದಾಗತ್ತೆ. ಆದರೆ ಮಾತೃಪೀಡೆ ಅಂದರೆ ಚತುರ್ಥ ಸ್ಥಾನಕ್ಕೆ 4ರಲ್ಲಿ ಕೇತು ಬಂದಾಗ ಮಾತೃಪೀಡೆ ಅಂದರೆ ತಾಯಿಯ ಆರೋಗ್ಯಕ್ಕಾಗ್ಬೋದು ಅಥವಾ ಸಹೋದರರಿಂದ ಸ್ವಲ್ಪ ಕಲಹ ಉಂಟಾಗ್ತಕ್ಕಂಥದ್ದು ಇರುತ್ತೆ. ಯಾಕೆಂದರೆ ಕೇತು ಚತುರ್ಥ ಸ್ಥಾನಕ್ಕೆ ಸಿಂಹರಾಶಿಗೆ ಬರ್ತಾನೆ. ಹಾಗಾಗಿ ಅದರ ಜೊತೆಯಲ್ಲಿ ಲಾಭ ಉಂಟಾಗ್ತಕ್ಕಂಥದ್ದು, ಯಾಕೆಂದರೆ ಗುರು ದ್ವಿತೀಯ ಸ್ಥಾನದಲ್ಲಿ ಚೆನ್ನಾಗಿರ್ತಾರೆ, ಲಾಭ ಉಂಟಾಗತ್ತೆ. ಅದರ ಜೊತೆಯಲ್ಲಿ ಸಹೋದರಿಂದ, ಯಾಕೆಂದರೆ ಗುರು ಕುಜನು ತೃತೀಯ ಸ್ಥಾನದಲ್ಲಿ ಕರ್ಕಾಟಕ ರಾಶಿಯಲ್ಲಿ ನೀಚನಾಗಿರ್ತಾನೆ. ಹಾಗಾಗಿ ಸಹೋದರರಿಂದ ಒಂದು ಸ್ವಲ್ಪ ಹಣದ ವಿಚಾರದಲ್ಲೋ ಅಥವಾ ಭೂಮಿ ವಿಚಾರದಲ್ಲೋ ಸ್ವಲ್ಪ ಕಲಹಪ್ರದ ಉಂಟಾಗ್ತಕ್ಕಂಥದ್ದು ಇರುತ್ತೆ. ಅದರಿಂದ ಮತ್ತು ಗೃಹದ ಬದಲಾವಣೆ ಅಂತ, ಮನೆಯ ಬದಲಾವಣೆ ಉಂಟಾಗ್ತಕ್ಕಂಥದ್ದು ಅಥವಾ ಆತುರಪಟ್ಟು ಭೂಮಿಯನ್ನು ಸೈಟನ್ನು ತೊಗೊಂಡು ಸಾಲಕ್ಕೆ ಸಿಕ್ಕಾಕೊಳ್ತಕ್ಕಂಥದ್ದು ಅಥವಾ ತಾಯಿಯ ವಿರುದ್ಧವಾಗಿ ಕಲಹಪ್ರದ ಉಂಟಾಗ್ತಕ್ಕಂಥದ್ದು ತಾಯಿಯ ಜೊತೆಯಲ್ಲಿ. ಅದಕ್ಕೆ ಭೂಮಿ ವಿಚಾರದಲ್ಲಿ ನೋಡಿ, ವೃಷಭ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು. ಅದ್ರ ಜೊತೆ ಸ್ವಲ್ಪ ಹಲ್ಲಿನ ಸಮಸ್ಯೆ ಉಂಟಾಗ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಒಂದು ಸ್ವಲ್ಪ ವೃಷಭ ರಾಶಿಯವರು ಮನೆ ವಿಚಾರದಲ್ಲಿ, ತಾಯಿ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಅದಕ್ಕೆ ತತ್ಪರಿಹಾರಾರ್ಥವಾಗಿ ವೃಷಭ ರಾಶಿಯವರು ಏನು ಮಾಡಬೇಕಂತಂದರೆ, ಸರ್ಪದೇವರ ದರ್ಶನ ಅಂತಂದರೆ ಈ ನಾಗರಿಕರಿಗೆ ಪ್ರತಿ ಭಾನುವಾರದಲ್ಲಿ ಬೆಳಗ್ಗೆ ಹೊತ್ತು ಪ್ರದಕ್ಷಿಣ ನಮಸ್ಕಾರವನ್ನು ಮಾಡೋದರಿಂದ ಭಾನುವಾರದ ದಿನ ಒಂದು 18 ಭಾನುವಾರ ಮಾಡಿಕೊಂಡು ಬನ್ನಿ. ಅದರಿಂದ ಒಳ್ಟುಂತಾಗತ್ತೆ ವೃಷಭ ರಾಶಿಯವರು ಈ ವರ್ಷ.